ಇನ್ನು ಆರ್ ಅಶೋಕ್ ಅವರು ಈ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಮಹಿಳೆ ಅಂತ ಹೇಳೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಿಳಾ ಸಚಿವೆ ಅಂತ ಹೇಳಿ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇಲ್ಲ ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಹಿಳೆ ಅನ್ನೋದು ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವೆ ಅಂತ ಪದಗ್ರಹಣ ಮಾಡೋದಿಲ್ಲ. ಪುರುಷ ಮಹಿಳೆ ಸಮಾನರು ಅಂತ ಸಚಿವೆಗೆ ಆರ್ ಅಶೋಕ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ? ಅದಕ್ಕೆ ಉತ್ತರ ಕೊಡಿ ಮೊದಲು. ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅವರ ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೇದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಇನ್ನು ಆರ್ ಅಶೋಕ್ ಅವರು ಈ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಮಹಿಳೆ ಅಂತ ಹೇಳೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಿಳಾ ಸಚಿವೆ ಅಂತ ಹೇಳಿ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇಲ್ಲ ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಹಿಳೆ ಅನ್ನೋದು ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವೆ ಅಂತ ಪದಗ್ರಹಣ ಮಾಡೋದಿಲ್ಲ. ಪುರುಷ ಮಹಿಳೆ ಸಮಾನರು ಅಂತ ಸಚಿವೆಗೆ ಆರ್ ಅಶೋಕ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ? ಅದಕ್ಕೆ ಉತ್ತರ ಕೊಡಿ ಮೊದಲು. ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅವರ ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೇದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಇನ್ನು ಆರ್ ಅಶೋಕ್ ಅವರು ಈ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಮಹಿಳೆ ಅಂತ ಹೇಳೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಿಳಾ ಸಚಿವೆ ಅಂತ ಹೇಳಿ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇಲ್ಲ ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಹಿಳೆ ಅನ್ನೋದು ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವೆ ಅಂತ ಪದಗ್ರಹಣ ಮಾಡೋದಿಲ್ಲ. ಪುರುಷ ಮಹಿಳೆ ಸಮಾನರು ಅಂತ ಸಚಿವೆಗೆ ಆರ್ ಅಶೋಕ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ? ಅದಕ್ಕೆ ಉತ್ತರ ಕೊಡಿ ಮೊದಲು. ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅವರ ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೇದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಇನ್ನು ಆರ್ ಅಶೋಕ್ ಅವರು ಈ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಮಹಿಳೆ ಅಂತ ಹೇಳೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಿಳಾ ಸಚಿವೆ ಅಂತ ಹೇಳಿ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇಲ್ಲ ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಹಿಳೆ ಅನ್ನೋದು ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವೆ ಅಂತ ಪದಗ್ರಹಣ ಮಾಡೋದಿಲ್ಲ.
ಪುರುಷ ಮಹಿಳೆ ಸಮಾನರಂತ ಸಚಿವೆಗೆ ಆರ್ ಅಶೋಕ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ, ಅದಕ್ಕೆ ಉತ್ತರ ಕೊಡಿ ಮೊದಲು. ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಇನ್ನು ಆರ್ ಅಶೋಕ್ ಅವರು ಈ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಮಹಿಳೆ ಅಂತ ಹೇಳೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಿಳಾ ಸಚಿವೆ ಅಂತ ಹೇಳಿ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇಲ್ಲ ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಹಿಳೆ ಅನ್ನೋದು ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವೆ ಅಂತ ಪದಗ್ರಹಣ ಮಾಡೋದಿಲ್ಲ. ಪುರುಷ ಮಹಿಳೆ ಸಮಾನರಂತ ಸಚಿವೆಗೆ ಆರ್ ಅಶೋಕ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ, ಅದಕ್ಕೆ ಉತ್ತರ ಕೊಡಿ ಮೊದಲು. ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಇನ್ನು ಆರ್ ಅಶೋಕ್ ಅವರು ಈ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಮಹಿಳೆ ಅಂತ ಹೇಳೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಿಳಾ ಸಚಿವೆ ಅಂತ ಹೇಳಿ ಏನಾದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇಲ್ಲ ಅಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಹಿಳೆ ಅನ್ನೋದು ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವೆ ಅಂತ ಪದಗ್ರಹಣ ಮಾಡೋದಿಲ್ಲ. ಪುರುಷ ಮಹಿಳೆ ಸಮಾನರಂತ ಸಚಿವೆಗೆ ಆರ್ ಅಶೋಕ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ, ಅದಕ್ಕೆ ಉತ್ತರ ಕೊಡಿ ಮೊದಲು. ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು